ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲರ ಮೇಲೆ ಕಣ್ಣಿಟ್ಟಿದೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಕೆಲವ್ರ ಅಕೌಂಟಿಗೆ ದುಡ್ಡು ಚೆನ್ನಾಗಿ ಬರ್ತಿರುತ್ತೆ, ವಿಡ್ರಾನೇ ಆಗ್ತಿರಲ್ಲ. ಅಕೌಂಟಲ್ಲಿ ಬಂದು ಹಂಗಂಗೆ ದುಡ್ಡು ಕೂರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ವಿಡ್ರಾನೇ ಆಗ್ತಿರಲ್ಲ. ಬಟ್ ಆದರೆ AI ಮೂಲಕ, ಆಲ್ಗೊರಿದಮ್ಗಳ ಮೂಲಕ ಟ್ರಿಗರ್ ಆಗ್ತಿರುತ್ತೆ, ಇವ್ರು ಸರಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂಥೇಳಿ. ಇವರು ಲಕ್ಸುರಿ ಶಾಪಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗೆ ಹೋಗಿ ಗಾಡಿಗಳನ್ನು ಪರ್ಚೇಸ್ ಮಾಡ್ತಿದ್ದಾರೆ, ಜ್ಯುವೆಲ್ರಿ ಪರ್ಚೇಸ್ ಮಾಡ್ತಿದ್ದಾರೆ, ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆನ್ಲೈನ್ ಶಾಪಿಂಗಿಗೆ, ಅಲ್ಲಿ ಸಿಕ್ಕಾಪಟ್ಟೆ ಆನ್ಲೈನ್ ಆರ್ಡರ್ಸ್ ಮಾಡ್ತಾ ಇದ್ದಾರೆ, ಹೆವಿ ಔಟ್ಸೈಡ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ತಿದ್ದಾರೆ, ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡ್ತಿದ್ದಾರೆ, ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ತಿದ್ದಾರೆ, ಲಕ್ಸುರಿ ರೆಸ್ಟೋರೆಂಟ್ಸಲ್ಲಿ ಹೋಗಿ ಚೆನ್ನಾಗಿ ತಿಂತಾ ಇದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಸಲೂನಿಗೆ ಹೋಗಿ, ಬ್ರ್ಯಾಂಡೆಡ್ ಸಲೂನಿಗೆ ಹೋಗಿ ಮಸಾಜ್ ಮಾಡಿಸ್ಕೊಳ್ತಿದ್ದಾರೆ, ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ತಿದ್ದಾರೆ, ಲಕ್ಸುರಿಯಾಗಿ ಸಖತ್ ಬಿಂದಾಸ್ ಆಗಿ ಬಾಳ್ತಾ ಇದ್ದಾರೆ. ಅವರ ಮೊಬೈಲ್ ನಂಬರ್ಗೆಲ್ಲ ಟ್ರಾನ್ಸಾಕ್ಷನ್ಸ್ ಲಿಂಕ್ ಆಗ್ತಿದೆ. ಅಕೌಂಟಲ್ಲಿ ಮಾತ್ರ ದುಡ್ಡು ಅಷ್ಟೇ ಇದೆ, ಬಂದಿರೋ ಇನ್ಕಮ್ ಯಾವುದು ವಿಡ್ರಾನೇ ಮಾಡ್ತಿಲ್ಲ, ಅಕೌಂಟಲ್ಲಿ ಜಾಸ್ತಿ ವಿಡ್ರಾವಲ್ಸ್ ಇಲ್ಲ, ಅಕೌಂಟಿಂದ ಪೇ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಈ ತಿಂಗಳ ನಿಮ್ಮ ದಿನಸಿ ಖರ್ಚೆಷ್ಟು, ಬಟ್ಟೆ, ಶೂ, ಹೇರ್ ಕಟ್ಗೆ ಎಷ್ಟು ದುಡ್ಡು ಹೋಯಿತು, ಹೋಟೆಲ್ ಬಿಲ್ಗೆ ಎಷ್ಟು ಪೇ ಮಾಡಿದ್ರೆ, ಎಷ್ಟು ರೂಪಾಯಿದು ಮಸಾಜ್ ಮಾಡಿಸ್ಕೊಂಡ್ರೆ, ನಿಮ್ಮ ಸಾಂಬಾರು ಪುಡಿಗೆ ಎಷ್ಟು ಖರ್ಚಾಗುತ್ತೆ, ಗೋಧಿ ಹಿಟ್ಟಿಗೆ ಎಷ್ಟು ಖರ್ಚಾಗುತ್ತೆ, ಈ ಎಲ್ಲ ಪ್ರಶ್ನೆಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಳಿದೆ. ಒಂದು ನೋಟಿಸ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಯಾವುದೋ ಊಹಾಪೋಹ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ನೋಟಿಸ್ನ ಸ್ಕ್ರೀನ್ ಶಾಟ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಬ್ಬ ಟ್ಯಾಕ್ಸ್ ಪೇಯರ್ಗೆ ಹೋಗಿರೋ ನೋಟಿಸ್ ಇದು. ಭಾರತದ ತೆರಿಗೆ ಇಲಾಖೆ ಕೇಳಿರೋ ಪ್ರಶ್ನೆ ಇದು. ಈ ತಿಂಗಳು ಕಾಫಿಗೆ ಎಷ್ಟು ಖರ್ಚು ಮಾಡಿದ್ರಿ, ಹೇರ್ ಕಟ್ಗೆ ಎಷ್ಟು ಕೊಟ್ರಿ, ಲೆಕ್ಕ ಕೊಡಿ ಅಂತ ಕೆಲವರಿಗೆ IT ಇಲಾಖೆ ನೋಟಿಸ್ ಕಳಿಸಿದೆ. ಪೋಸ್ಟ್ ಮೂಲಕ ಸರ್ಕಾರದಿಂದ ಮುದ್ರೆ ಬಿದ್ದಿರೋ ಪೋಸ್ಟ್ಗಳು ಹೋಗಿವೆ. ಗಾಬರಿ ಬಿದ್ದ ಜನ ಏನಿದು ನಿಜಾನೋ ಸುಳ್ಳು ಅಂತ ಕಣ್ಣು ಉಜ್ಕೊಂಡು ನೋಡಿದ್ದಾರೆ. ಹಾಗಿದ್ರೆ ಏನಿದು IT ಇಲಾಖೆಯ ಹೊಸ ಕರಮತ್ತು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ವಾಚಿಂಗ್ ಯು ಅಂತ ಈಗ ಹೇಳ್ತಿರೋದು ಯಾಕೆ? ದಿನಸಿ, ಹೋಟೆಲ್ ಖರ್ಚಿನಂತಹ ಸಣ್ಣ ಸಣ್ಣ ಪರ್ಸನಲ್ ವಿಚಾರದಲ್ಲೂ ಕೂಡ ಸರ್ಕಾರಕ್ಕೆ ಆಸಕ್ತಿ ಯಾಕೆ? ಇದರಲ್ಲಿ ನೋಟಿಸ್ ಕಳಿಸುವಂಥದ್ದೇನಿದೆ? ಬನ್ನಿ ಆದಾಯ ಇಲಾಖೆಯ ಈ ಮಹಾ ಮಿಸ್ಟ್ರಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ, ಮುಖ್ಯವಾಗಿ ತಿಂಗಳ ಖರ್ಚು ಏನು ಖರ್ಚೇ ಇಲ್ಲ, ಅಕೌಂಟಲ್ಲಿ ಬಂದು ದುಡ್ಡು ಬೀಳ್ತಾ ಇದೆ ಶ್ರೀಮಂತರಿಗೆ. ಆದರೆ ಅವ್ರು ಖರ್ಚೇ ಮಾಡ್ತಿಲ್ಲ, ವಿಡ್ರಾಲೇ ಮಾಡ್ತಿಲ್ಲ, ದುಡ್ಡು ಅಕೌಂಟಲ್ಲಿ ಹಾಗೆ ಇಟ್ಕೊಂಡಿದ್ದಾರೆ. ಬಟ್ ಲೈಫ್ ಸ್ಟೈಲ್ ಜೋರಿದೆ ಅನ್ನೋ ಶ್ರೀಮಂತರಿಗೆ ನೋಟಿಸ್ ಜಾಸ್ತಿ ಹೋಗಿದೆ. ನೀವು ತುಂಬ ಕಮ್ಮಿ ಖರ್ಚು ಮಾಡ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ತಿಂಗಳ ದಿನಸಿಯ ದಾಖಲೆ ಕೊಡಿ. ಎಷ್ಟೆಷ್ಟು ಅಕ್ಕಿ, ಮಸಾಲೆ ಪುಡಿ, ಸಾಂಬಾರು ಪುಡಿ ಎಷ್ಟು, ಬೇಳೆ, ಗೋಧಿ ಎಷ್ಟು ತಗೊಂಡ್ರಿ, ಕರೆಂಟ್ ಬಿಲ್, ಗ್ಯಾಸ್ಗೆ ಎಷ್ಟು ಕಟ್ಟಿದ್ರಿ, ಶಾಪಿಂಗ್ಗೆ ಎಷ್ಟು ಖರ್ಚು ಮಾಡಿದ್ರಿ, ಬಟ್ಟೆ, ಶೂ, ಸೌಂದರ್ಯವರ್ಧಕ ಉತ್ಪನ್ನ, ಪರ್ಫ್ಯೂಮ್, ಹೇರ್ ಕಟ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ, ಬುಕ್ಸ್, ಬಾಡಿಗೆ, ಇನ್ಶೂರೆನ್ಸ್ಗೆ ಎಷ್ಟು ಪೇ ಮಾಡಿದ್ರಿ, ಎಲ್ಲಿಂದ ಪೇ ಮಾಡಿದ್ರಿ, ನಿಮ್ಮ ಅಕೌಂಟಿಂದ ಏನು ಹೋಗಿಲ್ಲಲ್ಲ, ಏನು ಮಾಡಿದ್ರಿ, ಹೆಂಗೆ ಮಾಡಿದ್ರಿ, ಹೀಗೆ ನಿಮ್ಮ ಮನೆಯ ಪ್ರತಿಯೊಂದು ಖರ್ಚು ವೆಚ್ಚದ ದಾಖಲೆ ಕೊಡಿ ಅಂತ ನೋಟಿಸ್ ಕಳಿಸಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅಲ್ಲದೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನರ ಪಾನ್ ಡೀಟೇಲ್ಸ್, ವಾರ್ಷಿಕ ಆದಾಯದ ವಿವರ ಕೊಡಿ ಅಂತ ಕೇಳಿದೆ. ಅಲ್ಲದೆ ಈ ಮಾಹಿತಿ ಕೊಡಲಿಲ್ಲ ಅಂದರೆ ನಿಮ್ಮ ಮನೆಯ ವಾರ್ಷಿಕ ವಿಡ್ರಾವಲ್ 1 ಕೋಟಿ ರೂಪಾಯಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಹೀಗಾಗಿ ಜನ ಗಾಬರಿ ಬಿದ್ದಿದ್ದಾರೆ. ಆದರೆ ಆದಾಯ ತೆರಿಗೆ ಇಲಾಖೆ ಮಾತ್ರ ಕೇವಲ ಸೆಲೆಕ್ಟ್ ವ್ಯಕ್ತಿಗಳಿಗೆ ಈ ರೀತಿ ನೋಟಿಸ್ ಕಳಿಸಿದ್ದೀವಿ. ಭರ್ಜರಿ ದುಡ್ಡು ಹೊಂದಿರೋ ಹೈ ನೆಟ್ವರ್ತ್ ವ್ಯಕ್ತಿಗಳು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದಾರೆ, ಅವ್ರ ಅಕೌಂಟಲ್ಲಿ ಮಾತ್ರ ದುಡ್ಡು ಜಾಸ್ತಿ ವಿಡ್ರಾವಲ್ಲೇ ಆಗ್ತಿಲ್ಲ. ಎಲ್ಲಿಂದ ಪೇ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕುತೂಹಲ ಬರುತ್ತೆ. ಕ್ಯಾಶ್ ಭಾಳ ಇವ್ರ ಹತ್ರ ಓಡಾಡ್ತಿರ್ಬೇಕು, ಚೆಕ್ ಮಾಡಬೇಕು ಅಂತ ಕಳಿಸಿದ್ದೀವಿ, ತಪ್ಪೇನಿಲ್ಲ, ನಾವು ಕೇಳಬಹುದು ಇದನ್ನ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗಾಗ್ತಿದೆ? ನಾವೆಲ್ಲರೂ ಕೂಡ ವರಿ ಮಾಡ್ಕೋಬೇಕಾ? ಸಾಮಾನ್ಯ ಜನರು ಅಕೌಂಟಲ್ಲಿ ದುಡ್ಡಿಟ್ಟರು ಕೂಡ ಹೆದರ್ಬೇಕಾ? ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವರದಿಯ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸ್ನೇಹಿತರೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಏನಿದಾವೆ, ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದ್ದಾವೆ ಭಾರತದಲ್ಲಿ. 99%ಗಿಂತಲೂ ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದ್ದಾರೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದೇನಕ್ಕೆ? ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರಬೇಕು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರೋ ವ್ಯಕ್ತಿ 1 ಕೋಟಿಗೆ ಮಾಡಿಸಿದ್ರೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರಲಿಲ್ಲ ಅಂದರೆ ಫ್ಯಾಮಿಲಿಗೆ 1 ಕೋಟಿ ಹೋಗಬೇಕು, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ ಹೋಗಬೇಕು, ಫ್ಯಾಮಿಲಿ ಸೆಕ್ಯೂರಿಟಿ ಸಿಗಬೇಕು ಅಂತ. ಇಂಥ ಟೈಮ್ನಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನಕ್ಕೆ ಕಂಪನಿ ಕ್ಲೇಮ್ ಮಾಡಿದಾಗ ಕೊಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಈ ವಿಚಾರದಲ್ಲಿ 99% ಆ್ಯಂಡ್ ಅಬೋವ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದೆ. ಹೀಗಾಗಿ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಎಷ್ಟು ಯಂಗ್ ಏಜ್ನಲ್ಲಿ ಜಾಯಿನ್ ಆಗ್ತೀರಿ ಅಷ್ಟು ಕಮ್ಮಿಗೆ ಪ್ರೀಮಿಯಂ ಲಾಕ್ ಆಗುತ್ತೆ. 400 ರಿಂದ 600 ರೂಪಾಯಿ ಒಳಗೆಲ್ಲ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಅನ್ನು ಮಾಡಿಸಿ ನಿಮ್ಮ ಫ್ಯಾಮಿಲಿಗೆ ಎಕನಾಮಿಕ್ ಸೆಕ್ಯೂರಿಟಿ, ಆರ್ಥಿಕ ಸೆಕ್ಯೂರಿಟಿಯನ್ನು ನೀವು ಗ್ಯಾರಂಟಿ ಮಾಡಬಹುದು. ಈ ಪ್ರೀಮಿಯಂ ಅಮೌಂಟ್ ತಿಂಗಳದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ರೈಸ್ ಆಗ್ತಾ ಹೋಗುತ್ತೆ. ಯಂಗ್ ಏಜ್ನಲ್ಲಿ ಕಮ್ಮಿ ಇರುತ್ತೆ, ಎಷ್ಟು ಯಂಗ್ ಏಜ್ನಲ್ಲಿ ಜಾಯಿನ್ ಆಗ್ತೀರಿ ಅದೇ ಪ್ರೀಮಿಯಂ ಲಾಕ್ ಆಗುತ್ತೆ.
ಫಾರ್ ಎವರ್ ಮುಂದಿನ 30 ವರ್ಷಕ್ಕೆ ನೀವು ಮಾಡಿಸ್ತಾ ಇದ್ದೀರಿ ಅಂದರೆ ಮುಂದಿನ 30 ವರ್ಷವೂ ಅದೇ 400, 500 ಅಥವಾ ನಿಮ್ಮ ಏಜ್ ಮೇಲೆ ಎಷ್ಟು ಬರುತ್ತೆ ಪ್ರೀಮಿಯಂ ಅಷ್ಟೇ ಲಾಕ್ ಆಗಿರುತ್ತೆ, ಇನ್ಕ್ರೀಸ್ ಆಗಲ್ಲ ಇದು ತಿಂಗಳು ವರ್ಷ. ಹಾಗಾಗಿ ಬೇಗ ಜಾಯಿನ್ ಆದಷ್ಟು ಕೂಡ ಒಳ್ಳೆಯದು. ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಇದು, ಪ್ರೊಟೆಕ್ಷನ್ ಪ್ಲಾನ್ ಇದು. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಪ್ರೊಟೆಕ್ಷನ್ ಸಿಗುತ್ತೆ, 1 ಕೋಟಿಗೆ ಎಷ್ಟು ಪ್ರೀಮಿಯಂ ಬರುತ್ತೆ ನಿಮ್ಮ ಏಜ್ಗೆ, ಇದೆಲ್ಲವನ್ನ ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ ಅಪ್ಲೈ ಮಾಡಬಹುದು. ಬನ್ನಿ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಾಚಿಂಗ್ ಯು ಈ ಸ್ಟೋರಿಯಲ್ಲಿ ಮುಂದುವರಿಯೋಣ. ಯಾಕೆ ಹೀಗಾಗ್ತಿದೆ ಅಂತ ಹೇಳಿದ್ರೆ, ದೇಶದಲ್ಲಿ ತೆರಿಗೆಗಳ್ಳತನಕ್ಕೆ ಬ್ರೇಕ್ ಹಾಕೋಕೆ IT ಇಲಾಖೆ ಈ ರೀತಿ ಪ್ರಯತ್ನ ಪಡ್ತಾ ಇದೆ. ಆಲ್ಗೊರಿದಮ್ಗಳನ್ನು AI ಎಲ್ಲ ಯೂಸ್ ಮಾಡ್ತಾ ಇದೆ. IT ಇಲಾಖೆ ಭರ್ಜರಿ ಆಪರೇಷನ್ ಹಮ್ಮಿಕೊಂಡಿದೆ. ಯಾಕಂದ್ರೆ ಅನೇಕ ಉದ್ಯಮಿಗಳು ಫ್ರೀಲಾನ್ಸರ್ಗಳು ತಮ್ಮ ಆದಾಯವನ್ನ ಕ್ಯಾಶ್ ಮೂಲಕ ತಗೊಳ್ತಾ ಇದ್ದಾರೆ. ಆ ದುಡ್ಡನ್ನ ಡೆಪಾಸಿಟ್ ಮಾಡೋದು ಬಿಟ್ಟು ತಮ್ಮ ದೈನಂದಿನ ಖರ್ಚು ವೆಚ್ಚಗಳಿಗೆ ಯೂಸ್ ಮಾಡ್ತಿದ್ದಾರೆ. ಟ್ಯಾಕ್ಸಬಲ್ ಇನ್ಕಮ್ ಟ್ರಾನ್ಸಾಕ್ಷನ್ಗಳನ್ನು ಕಮ್ಮಿ ತೋರಿಸಿ ತೆರಿಗೆ ಕಟ್ಟೋದ್ರಿಂದ ಬಚಾವಾಗ್ತಿದ್ದಾರೆ. ಹೀಗಾಗಿ ಅಂತವರ ವಿರುದ್ಧ ಆದಾಯ ತೆರಿಗೆ ಇಲಾಖೆ ಈಗ ಸಮರ ಸಾರಿದೆ. ಯಾರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಸಣ್ಣ ಪುಟ್ಟ ಬಿಸ್ನೆಸ್ ನಡೆಸೋರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಅಂಗಡಿ ಮಾಲೀಕರು, ಫ್ರೀಲಾನ್ಸರ್ಗಳು, ಹೀಗೆ ಆದಾಯವನ್ನ ಕಂಪ್ಲೀಟ್ ಡಿಸ್ಕ್ಲೋಸ್ ಮಾಡದೇ ಇರೋರು, ಹಾಗೆ ತಮ್ಮ ಲೈಫ್ ಸ್ಟೈಲ್ಗೂ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೂ ತಾಳೆನೇ ಆಗದೆ ಇರುವಂಥ ವ್ಯಕ್ತಿಗಳು, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸಿಕ್ಕಾಪಟ್ಟೆ ಕ್ಯಾಶಲ್ಲಿ ವ್ಯವಹಾರ ಮಾಡೋರು, ಇಂಥವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ನಿರಂತರ ಕಣ್ಗಾವಲು AI ಬಳಕೆ, AI ಡೇಟಾ ಅನಾಲಿಟಿಕ್ಸ್ ಟೂಲ್ಸ್ ಅನ್ನ ಬಳಸಿ ಇಂಥವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ನಾವು ಎಷ್ಟೇ ಇನ್ಕಮ್ ಟ್ಯಾಕ್ಸ್ನಿಂದ ಬಚಾವಾಗ್ತೀವಿ ಅಂದ್ರೂ ಕೂಡ ಸರ್ಕಾರ ನಮ್ಮ ಮೇಲೆ ಕಣ್ಣಿಟ್ಟಿರುತ್ತೆ. ಪ್ಯಾನ್, ಆಧಾರ್ನಿಂದಲೂ ನಿಮ್ಮ ಮಾಹಿತಿ ಹೋಗೇ ಹೋಗುತ್ತೆ. ಜೊತೆಗೆ ನಿಮಗೆ ಗೊತ್ತಿರಲಿ, ಮೊಬೈಲ್ ನಂಬರ್ ಎಲ್ಲೆಲ್ಲ ಯೂಸ್ ಮಾಡ್ತೀರಿ, ಶಾಪಿಂಗ್ನಲ್ಲಿ ಕ್ಯಾಶ್ ಕೊಟ್ಟರು ಕೂಡ ಮೊಬೈಲ್ ನಂಬರ್ ಯೂಸ್ ಮಾಡ್ತಿರಲ್ಲ. ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿರುತ್ತೆ, ಪ್ಯಾನ್ಗೆ ಲಿಂಕ್ ಆಗಿರುತ್ತೆ. ಹಾಗಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಬ್ಯಾಂಕ್ ರೆಕಾರ್ಡ್ಸ್, ಕಾರ್ಡ್ ಟ್ರಾನ್ಸಾಕ್ಷನ್, ಕ್ಯಾಶ್ ವಿಡ್ರಾವಲ್ ಮಾಹಿತಿ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಉದಾಹರಣೆಗೆ, ಬ್ಯಾಂಕ್ಗಳು ಸೇವಿಂಗ್ಸ್ ಅಕೌಂಟಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು, ಕರೆಂಟ್ ಅಕೌಂಟಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ವಿಡ್ರಾವಲ್ ಮಾಡೋರು ಅಥವಾ ಕ್ಯಾಶನ್ನು ಡೆಪಾಸಿಟ್ ಮಾಡೋರು, ಅವ್ರ ಮೇಲೂ ಕೂಡ ಕಣ್ಣಿಟ್ಟಿರುತ್ತೆ. ಬ್ಯಾಂಕ್ಗಳು ಆಟೋಮ್ಯಾಟಿಕಲಿ ಈ ಮಾಹಿತಿಯನ್ನು, ಈ ಕ್ಯಾಶ್ ಓಡಾಟದ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಲೇಬೇಕು. ಆ ರೀತಿ ರೂಲ್ ಇದೆ. ಅದೇ ರೀತಿ 1 ಲಕ್ಷಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕ್ಯಾಶ್ ಮೂಲಕ ಪೇ ಮಾಡಿದಾಗ ಕ್ರೆಡಿಟ್ ಕಾರ್ಡ್ ಕಂಪನಿ ಕೂಡ ಬಂತು ಬಿತ್ತು ಕ್ಯಾಶ್ ಇಲ್ಲಿ ಈ ರೀತಿ ಕ್ಯಾಶಲ್ಲಿ ಪೇ ಮಾಡಿದ್ರು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಪಾಸ್ ಮಾಡುತ್ತೆ. ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಕೂಡ RTO ಅದರ ಮಾಹಿತಿಯನ್ನು IT ಡಿಪಾರ್ಟ್ಮೆಂಟ್ಗೆ ನೀಡುತ್ತೆ. ಹಾಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಹಿತಿ ಕೂಡ ಸಿಗುತ್ತೆ ಸರ್ಕಾರಕ್ಕೆ. TDS ನಿಂದ ಸ್ಯಾಲರಿ ಮಾಹಿತಿ ಸಿಗುತ್ತೆ, ITR ಮಾಹಿತಿ ಇರುತ್ತೆ, GST ಇಂದಲೂ ಡೇಟಾ ಸಿಗುತ್ತೆ. ಸ್ಟಾಕ್ಸ್ನಲ್ಲಿ ವಹಿವಾಟು ನಡೆಸಿದ್ರೆ ಸೆಬಿ ಮಾಹಿತಿ ನೀಡುತ್ತೆ. ಇದರ ಜೊತೆಗೆ ಆಟೋಮೊಬೈಲ್ ಕಂಪನಿಗಳು, ಆಭರಣ ಕಂಪನಿಗಳು, ಲಕ್ಸುರಿ ಸ್ಟೋರ್ಗಳು, ಹೋಟೆಲ್ಗಳು ಕೂಡ ಹೈ ಲೆವೆಲ್ ವಹಿವಾಟು ನಡೆದಾಗ ಮಾಹಿತಿ ಕೊಡಬೇಕಾಗತ್ತೆ. ಹೀಗಾಗಿ ಎಲ್ಲ ಕಡೆಯಿಂದ ಸರ್ಕಾರ ನಮ್ಮನ್ನ ಆವರಿಸ್ಕೊಂಡಿದೆ. ಭಾರಿ ದುಡ್ಡಿನ ವಹಿವಾಟು ಇಲ್ಲೀಗಲ್ ಆಗಿ ನಡೆಸೋಕೆ ಹೋದ್ರೆ, ತೆರಿಗೆ ವಂಚನೆ ಮಾಡಿ ಕ್ಯಾಶ್ನಲ್ಲಿ ಮಾಡಿಬಿಡ್ತೀನಿ, ಬೇರೆ ಯಾವುದು ದಾರಿಯಿಂದ ಮಾಡ್ತೀನಿ ಅಂತ ಹೋದ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ತೆರಿಗೆ ನಿಮಗೆ ಎಷ್ಟು ಬರುತ್ತೆ ಅದನ್ನು ನೀಟಾಗಿ ಕಟ್ಟೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಸರ್ಕಾರದ AI ಕಣ್ಗಾವಲು ವ್ಯವಸ್ಥೆ ಇದೆಯಲ್ಲ, ಈ ರೀತಿ ಅನುಮಾನಾಸ್ಪದ ಟ್ರಾನ್ಸಾಕ್ಷನ್ಗಳನ್ನು ಟ್ರಿಗರ್ ಮಾಡಿ ತೋರಿಸುತ್ತೆ ಸರ್ಕಾರಕ್ಕೆ. ದೊಡ್ಡ ಕಾರ್ ತಗೊಳ್ಳೋದು, ಲಕ್ಸುರಿಯಸ್ ಲೈಫ್ ನಡೆಸಿದಾಗ, ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಗಳನ್ನು ಮಾಡಿದಾಗ, ಫಾರಿನ್ ಟ್ರಿಪ್ಪು, ಲಕ್ಸುರಿ ಗೂಡ್ಸ್ ಖರೀದಿ, ಇವೆಲ್ಲವೂ ಕೂಡ ಆಲ್ಗೊರಿದಮಲ್ಲೇ ಟ್ರಿಗರ್ ಆಗಿ ಅವ್ರಿಗೆ ನೋಡಿ ಸ್ವಲ್ಪ ಗಮನ ಹರಿಸಿಲ್ಲಿ ಅಂತ ಹೇಳಿ ತೋರಿಸ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಆವಾಗ ಅವ್ರು ಚೆಕ್ ಮಾಡಿ ನೋಡಿದಾಗ ನಿಮ್ಮ ಆದಾಯ ಕಮ್ಮಿ ತೋರಿಸಿರೋದು, ಅಥವಾ ಆದಾಯ ಇದ್ರೂ ಕೂಡ ಬ್ಯಾಂಕ್ ಅಕೌಂಟಲ್ಲಿ ವಿಡ್ರಾನೇ ಮಾಡಿಲ್ಲ, ಅಲ್ಲಿಂದ ಯೂಸೇ ಮಾಡಿಲ್ಲ, ಬಟ್ ಖರ್ಚು ಎಲ್ಲಿಂದನೂ ಆಗ್ತಾ ಇದೆ, ದುಡ್ಡೆಲ್ಲಿಂದ ಬರುತ್ತೆ ಅಂತ ಡೌಟ್ ಬಂದೇ ಬರುತ್ತೆ. ಕೇಳ್ತಾರೆ ಅವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಇಲ್ಲಿ ಕೆಲವರು ಕೇಳ್ಬೋದು, ಖಾಸಗಿ ಲೈಫ್ನಲ್ಲಿ ಸರ್ಕಾರ ಮಧ್ಯ ಬಂದಂಗಾಗಲ್ಲ, ಅವರಿಗೆಲ್ಲ ಕೊಡಬೇಕಾಗಿದೆ ಮಾಹಿತಿನ ಅಂತ ಕೇಳ್ಬೋದು. ಆದರೆ ಸ್ನೇಹಿತರೆ, ಈ ರೀತಿ ಪ್ರಶ್ನೆ ಮಾಡೋ ಹಕ್ಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಿದೆ. ಮೆಡಿಕಲ್ ಬಿಲ್, ವಿದೇಶಿ ಪ್ರವಾಸ, ಹೂಡಿಕೆ, ದಿನಸಿ ಖರ್ಚು, ಸ್ಯಾಲರಿ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆ ಕೇಳಬಹುದು. ನಿಮ್ಮ ಇನ್ಕಮ್ಗೂ ನಿಮ್ಮ ವಿಡ್ರಾವಲ್ಗೂ ಯಾವುದಕ್ಕೂ ಸಿಂಕ್ ಆಗ್ತಿಲ್ಲ, ನಿಮ್ಮ ಖರ್ಚುಗಳಿಗೂ ಲೈಫ್ ಸ್ಟೈಲ್ಗೂ ಸಿಂಕ್ ಆಗ್ತಿಲ್ಲ ಅಂತ ಕೇಳ್ಬೋದು. ಆದರೆ ಈ ಥರ ಅಕ್ಕಿ, ಗೋಧಿ, ಹೇರ್ ಕಟ್, ಸಲೂನು, ಸಾಂಬಾರು ಪುಡಿ, ಮಸಾಲೆ ಪುಡಿಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ಅಂತ ಸಣ್ಣ ಸಣ್ಣ ಡೀಟೇಲನ್ನು ಕೂಡ ಕೇಳ್ತಿರೋದು ನಾವು ಇದನ್ನು ಮೊದಲ ಬಾರಿ ಕೇಳ್ತಾ ಇದ್ದೀವಿ. ಈ ರೀತಿ ನೋಟಿಸ್ ಬಂದವರು ಕೂಡ ಗಾಬರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲ ಶೇರ್ ಮಾಡಿ, ನೋಡಿ ಎಲ್ಲೆಲ್ಲ ಕೇಳ್ತಾ ಇದೆ ಅಂತ ಹೇಳಿ ಇದನ್ನು ಸ್ವಲ್ಪ ವೈರಲ್ ಮಾಡಿದ್ದಾರೆ. ಹಾಗಾಗಿ ಬಹಳ ಸುದ್ದಿ ಆಗ್ತಾ ಇದೆ ಈಗ. ಇದ್ರ ಬಗ್ಗೆ, ಈ ರೀತಿ ಟ್ರಾನ್ಸಾಕ್ಷನ್ಗಳ ಬಗ್ಗೆ ನಿಮ್ಮನ್ನು ಕೂಡ ಅಲರ್ಟ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಅಂತ ನೀವು ಕೂಡ ಚೆಕ್ ಮಾಡ್ಬೋದು, ಅಪ್ಲೈ ಕೂಡ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.